ಇಂಡಿಯನ್ ಕೋಸ್ಟ್ ಗಾರ್ಡ್ ಅಲ್ಲಿ 630 ಹುದ್ದೆಗಳನ್ನ ಬಿಟ್ಟಿದ್ದಾರೆ. ಯಾರ್ಯಾರಿಗೆ ಆರ್ಮಿ, ನೇವಿ, ಏರ್ ಫೋರ್ಸ್ ಒಳಗಡೆ ಏಜ್ ಇಂದ ಮತ್ತೆ ಹೈಟ್ ಇಂದ ಸೆಲೆಕ್ಷನ್ ಆಗಿರಲ್ವೋ ಅಂತವರಿಗೆ ಒಂದು ಒಳ್ಳೆಯ ಅವಕಾಶ ಇದು. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಮಾಹಿತಿನ ತಪ್ಪದೆ ಶೇರ್ ಮಾಡಿ. ಟೋಟಲ್ ಆಗಿ 630 ಹುದ್ದೆಗಳನ್ನ ಬಿಟ್ಟಿದ್ದಾರೆ. ಇದರಲ್ಲಿ 3 ವಿಭಾಗಗಳಿದೆ. ಒಂದನೇದು ನೇವಿಕ್ ಜನರಲ್ ಡ್ಯೂಟಿ, ಹಾಗೆ ನೇವಿಕ್ ಡೊಮೆಸ್ಟಿಕ್ ಬ್ರಾಂಚ್, ಹಾಗೆ ಯಾಂತ್ರಿಕ್ ಅಂತೇಳಿ. SSLC ಮತ್ತೆ PUC ಸೈನ್ಸ್ ಮಾಡಿದವರು ಹಾಗೆ ಡಿಪ್ಲೊಮಾ ಮಾಡಿದವರು ಕೂಡ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ಗಳನ್ನ ಹಾಕ್ಬೋದು. ಇದರ ಒಂದು ಪೂರ್ತಿ ಮಾಹಿತಿಯನ್ನ ನನ್ನ ಯೂಟ್ಯೂಬ್ ಚಾನಲ್ ಒಳಗಡೆ ಹಾಕಿದ್ದೀನಿ. ಆರ್ಮಿ, ಏರ್ ಫೋರ್ಸ್, ನೇವಿ ಒಳಗಡೆ ಹೈಟ್ ಬಂದಿಲ್ಲ, ಏಜ್ ಕುಂತಿಲ್ಲ ಅಂತೇಳಿ ಕಾಯ್ತಿರೋರಿಗೆ ಒಂದು ಒಳ್ಳೆ ಅವಕಾಶ. ಯಾಕಂತಂದ್ರೆ ಇದ್ರೊಳಗಡೆ ನಿಮಗೆ 18ರಿಂದ 22 ವರ್ಷ ಕೇಳಿದ್ದಾರೆ. ಹಾಗೆ OBC ಅವ್ರಿಗೆ ಏಜ್ ರಿಲ್ಯಾಕ್ಷನ್ ಇದೆ 3 ವರ್ಷ, ಹಾಗೆ ST/SC ಅವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಹೈಟ್ ಬಂದ್ಬಿಟ್ಟು 157 ಸೆಂಟಿಮೀಟರ್ಗಿಂತ ಎತ್ತರ ಇದ್ರೆ ಸಾಕು. ಹಾಗೆ ಫಿಸಿಕಲ್ ಬಂದ್ಬಿಟ್ಟು 1.6 ಅಂದ್ರೆ 1600 ಮೀಟರ್ 7 ನಿಮಿಷಕ್ಕೆ ಓಡಬೇಕಾಗುತ್ತೆ. ಹಾಗೆ 20 ಬೈಟಕ್ನ ಹೊಡಿಬೇಕಾಗುತ್ತೆ, ಅಂದ್ರೆ ಕೂತ್ ಎದ್ದೇಳೋದು. ಹಾಗೆ ಇದಾದ ನಂತರ 10 ಪುಷಪ್ ಇರುತ್ತೆ. ಇಷ್ಟೇ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ. ಹಾಗೆ 4 ಹಂತಗಳಲ್ಲಿ ಇದರ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ. ಮೊದಲು ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಇದಾದ ನಂತರ ಫಿಸಿಕಲ್ ಇರುತ್ತೆ, ಮೆಡಿಕಲ್ ಇರುತ್ತೆ, ಮೆರಿಟ್ ಲಿಸ್ಟ್ಗಳನ್ನ ಬಿಡ್ತಾರೆ. ಇದೆಲ್ಲ ಆದ ನಂತರ ಫೈನಲ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಇದರ ಸೆಲೆಕ್ಷನ್ ಪ್ರೊಸೀಜರ್ ಸ್ವಲ್ಪ ಡಿಫರೆಂಟ್ ಇರುತ್ತೆ ಇಂಡಿಯನ್ ಆರ್ಮಿ, ನೇವಿ, ಏರ್ ಫೋರ್ಸ್ಗಿಂತ. ಹಾಗಾಗಿ ಇದರ ಒಂದು ಪೂರ್ತಿ ವಿಡಿಯೋನ ನಾನು ಯೂಟ್ಯೂಬ್ ಒಳಗಡೆ ಹಾಕಿದ್ದೀನಿ. ಅಪ್ಲಿಕೇಶನ್ ಹಾಕಕ್ಕೆ 11 ಜೂನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಎಂಡ್ ಬಂದ್ಬಿಟ್ಟು 25ನೇ ತಾರೀಕು ಜೂನ್ಗೆ ಎಂಡ್ ಆಗುತ್ತೆ. ತುಂಬಾ ಕಡಿಮೆ ಸಮಯ ಇದೆ. ಹಾಗಾಗಿ ಬೇಗನೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ.